ರಲ್ಲಿ ಪಕ್ಷಗಳ ಚುನಾವಣಾ ಪ್ರಚಾರ ನಡೀತಾ ಇದೆಯಾ? ಮುಂದಿನ ಜಿಬಿಎ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಕರಪತ್ರ ಹಂಚಿಕೆ ಆಗ್ತಾ ಇದೆ ಅನ್ನೋಂತ ಆರೋಪ. ಇದು ಕಾಂಗ್ರೆಸ್ ಅವರು ಮಾಡ್ತಾ ಇರುವಂತ ಒಂದು ಗಂಭೀರ ಆರೋಪ. ಬಿಜೆಪಿ ಶಾಸಕರು ಸಂಸದರ ಫೋಟೋ ಇರುವಂತ ಕರಪತ್ರವನ್ನ ಹಂಚಿಕೆ ಮಾಡಲಾಗ್ತಾ ಇದೆಯಂತೆ. ದಾಸರಹಳ್ಳಿ ಮತ್ತು ಜಯನಗರ ಕ್ಷೇತ್ರದಲ್ಲಿ ಎಸ್ಐಟಿ ದುರ್ಬಳಕೆ, ಮೋದಿ, ತೇಜಸ್ವಿ ಸೂರ್ಯ, ಸಿಕೆ ರಾಮಮೂರ್ತಿ ಇರುವಂತ ಚಿತ್ರ, ಈ ಒಂದು ಕರಪತ್ರಗಳನ್ನ ಈ ರೀತಿಯಾಗಿ ಹಂಚಿಕೆ ಮಾಡ್ತಾ ಇದ್ದಾರೆ. ಜಿಬಿಎ ಚುನಾವಣೆ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿ ಫೋಟೋ ಹಾಕಿದ್ದಾರಂತೆ ಬಿಎಲ್ಒಗಳ ಎದುರೇ ಟಿಕೆಟ್ ಆಕಾಂಕ್ಷಿಗಳ ಕರಪತ್ರ ಹಂಚಿಕೆ ಆಗ್ತಾ ಇದೆ. ಮತದಾರರಲ್ಲಿ ಜಾಗೃತಿ ಹೆಸರಲ್ಲಿ ಫೋಟೋ ಹಾಕಿ ಪ್ರಚಾರ ಮಾಡಲಾಗ್ತಾ ಇದೆ. ಬಿಎಲ್ಒ ಮೂಲಕ ಕರಪತ್ರ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ. ಹೀಗೆ ಮೊದಲನೇದಾಗಿ ಈಗ ಎಸ್ಐಆರ್ ಅನ್ನುವಂಥದ್ದು ಮೊದಲನೇದಾಗಿ ಯೋಚನೆ ಮಾಡಿದ್ರೆ ಈಗ ಆರಂಭ ಆಗಿ ಕೆಲವೇ ದಿನಗಳಲ್ಲಿ ಇಷ್ಟೆಲ್ಲ ಲೋಪಗಳು, ಇಷ್ಟೆಲ್ಲ ತಲೆನೋವೇನೋ ಆರಂಭ ಆಗಿದೆ. ಇದರ ಮಧ್ಯೆ ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ. ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ. ಏನೆಲ್ಲ ನಿಯಮಗಳಿದೆ, ಇರುವಂತ ರೂಲ್ಸ್ ಎಲ್ಲವೂ ಕೂಡ ಬ್ರೇಕ್ ಮಾಡಿ ಎಸ್ಐಆರ್ ನಡೀತಾ ಇದೆ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡಿದ್ರೆ, ಇಲ್ಲಿ ಕಾಂಗ್ರೆಸ್ ಅವರು ಮತ್ತಕ್ಕೆ ಅದಕ್ಕೆ ಬೇರೆ ಆರೋಪ ಮಾಡ್ತಾ ಇದ್ದಾರೆ. ಬೇರೆ ರೀತಿಯಾದಂತಹ ಆರೋಪ ಅಂತಂದ್ರೆ ಕರಪತ್ರಗಳನ್ನ ಇಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆ ಎಸ್ಐಆರ್ ಹೆಸರಲ್ಲಿ. ಅದರಲ್ಲೂ ಕೂಡ ಬಿಎಲ್ಒಗಳ ಮುಂದೆನೆ ಬಿಜೆಪಿಯ ನಾಯಕರು, ಪ್ರಧಾನಿ ಮೋದಿ ಇರಬಹುದು, ತೇಜಸ್ವಿ ಸೂರ್ಯ, ಸಿಕೆ ರಾಮಮೂರ್ತಿ ಆ ಒಂದು ಚಿತ್ರಗಳಿರುವಂತ ಕರಪತ್ರಗಳನ್ನ ಹಂಚುತ್ತಾ ಇದ್ದಾರೆ. ಹಾಗಾದ್ರೆ ಮುಂಬರುವಂತ ಚುನಾವಣೆಗಳಿಗೋಸ್ಕರ ಏನಾದ್ರೂ ಪ್ರಚಾರ ಮಾಡ್ಕೋತಾ ಇದ್ದೀರಾ? ಎಸ್ಐಆರ್ ಮೂಲಕ ನಿಮ್ಮ ಪಕ್ಷದ ಪ್ರಚಾರ ಮಾಡ್ಕೊಳ್ತಾ ಇದ್ದೀರಾ? ಇದು ಎಷ್ಟರ ಮಟ್ಟಿಗೆ ಸರಿ? ಇದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ. ಹೀಗೆ ಒಂದು ಕಡೆ ಎಸ್ಐಆರ್ ಅಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಏನೆಲ್ಲ ದಾಖಲೆಗಳು ಕೊಡಬೇಕು ಅಂತ ಹೇಳಿ ಜನಸಾಮಾನ್ಯರು ಒಂದು ರೀತಿಯಾಗಿ ತಲೆ ಕೆಡಿಸ್ಕೊಂಡಿದ್ರೆ, ಮತ್ತೊಂದು ಕಡೆ ಹೀಗೆ ರಾಜಕೀಯ ಜಟಾಪಟಿ ಕೂಡ ಜೋರಾಗ್ತಾ ಇದೆ. ಒಂದು ಕಡೆ ಎಸ್ಐಆರ್ ನಲ್ಲಿ ಲೋಪಗಳು, ಅದರ ಜೊತೆಗೆ ಎಕ್ಸಾಂಪಲ್ ರಾಮನಗರ್ ಇರ್ಬೋದು, ಅದಾದ ನಂತರ ಈಗ ಬೆಂಗಳೂರಿನ ಆರ್ಟಿ ನಗರ್ ಇರ್ಬೋದು, ಅದರ ಜೊತೆಗೆ ಮಲ್ಲೇಶ್ವರಂ ಇರ್ಬೋದು, ಚಾಮರಾಜಪೇಟೆ ಇರ್ಬೋದು, ಜಮೀರ್ ಅಹಮದ್ ಅವರ ಕ್ಷೇತ್ರ, ಇಲ್ಲಿಯೂ ಕೂಡ ಈ ರೀತಿಯಾಗಿ ಎಲ್ಲೋ ಲೋಪ ನಡೀತಾ ಇದೆ. ಮಸೀದಿಯಲ್ಲೇ ಕೂತ್ಕೊಂಡು ಎಸ್ಐಆರ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾವುದೋ ಕಲ್ಯಾಣ ಮಂಟಪದಲ್ಲಿ ಕೂತ್ಕೊಂಡು ಎಸ್ಐಆರ್ ನಡೀತಾ ಇದೆ. ಹೀಗೆ ಇದೆಲ್ಲವೂ ಕೂಡ ರೂಲ್ಸ್ ಅಲ್ಲ. ಕೇಂದ್ರ ಚುನಾವಣಾ ಆಯೋಗ ಈಗ ಖಡಕ್ ಆಗಿ ಒಂದು ಸೂಚನೆ ಕೊಟ್ಟಿದೆ. ಈ ರೀತಿಯಾಗಿ ಎಲ್ಲಂದರಲ್ಲಿ ಗುಂಪನ್ನ ಸೇರಿಸಿಕೊಂಡು ಈ ರೀತಿಯಾಗಿ ಎಸ್ಐಆರ್ ಮಾಡಬಾರದು. ಚುನಾವಣಾ ಅಧಿಕಾರಿಗಳು, ಬಿಎಲ್ಒಗಳು ಮನೆ ಮನೆಗೆ ಹೋಗಬೇಕು, ಭೇಟಿ ಕೊಡಬೇಕು, ಅಲ್ಲಿ ಹೋಗಿ ದಾಖಲೆಗಳನ್ನ ತಗೊಳ್ಳಿ. ಹೇಗಿದೆ ಎಸ್ಐಆರ್ ಪ್ರಕ್ರಿಯೆ, ಹೇಗಿದೆ ಆ ಪ್ರಕಾರ ಎಲ್ಲವೂ ಕೂಡ ನಡಿಬೇಕು ಅನ್ನುವಂಥದ್ದು ಅವರ ಒಂದು ಹೇಳಿಕೆ. ಆದರೆ ಇಲ್ಲಿ ಇದೇ ಒಂದು ಗ್ಯಾಪ್ ಅಲ್ಲಿ ರಾಜಕೀಯ ಕೂಡ ಬಲು ಜೋರಾಗಿ ಈಗ ನಡೀತಾ ಇದೆ. ಬಿಜೆಪಿಯವರು ಆರೋಪ ಮಾಡ್ತಿದ್ದಾರೆ, ಎಲ್ಲವೂ ಕೂಡ ಅಕ್ರಮವಾಗಿ ಎಸ್ಐಆರ್ ನಡೀತಾ ಇದೆ. ಈ ಕುರಿತು ಬಿಜೆಪಿ ಪಕ್ಷದ ನಾಯಕರು ಕೂಡ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೀತೀವಿ, ಇಲ್ಲಿ ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಅಕ್ರಮವಾಗಿ ಎಸ್ಐಆರ್ ನಡೀತಾ ಇದೆ, ಯಾರು ಹೇಳೋರು ಕೇಳೋರು ಇಲ್ಲ, ಎಲ್ಲಾ ನಿಯಮಗಳನ್ನ, ಎಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಸಾಕ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಒಂದು ಆರೋಪ. ಮತ್ತೊಂದು ಕಡೆ ಕಾಂಗ್ರೆಸ್ ಅವರು ಮಾಡ್ತಾ ಇರುವಂತ ಆರೋಪ ಈ ರೀತಿಯಾಗಿದೆ. ಬಿಎಲ್ಒಗಳ ಮುಂದೆನೆ ತಮ್ಮ ಪಕ್ಷದ ಪ್ರಚಾರ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಕರಪತ್ರಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ರಾಜಕೀಯ ಜಟಾಪಟಿ ಕೂಡ ಆರಂಭ ಆಗಿದೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ. ಇದು ಪಾಂಪ್ಲೆಂಟ್